ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲುತ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 18ನೇ ವಾಕ್ಯ. ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ದೇವರು ನಮಗೋಸ್ಕರ ಕಾಯ್ತಾ ಇದ್ದಾನೆ ಅಂತ ಬೈಬಲ್ ಹೇಳುತ್ತೆ. ಆತನು ನಮಗೆ ಕೃಪೆ ತೋರಿಸಬೇಕೆಂದು ಕಾಯ್ತಾ ಇದ್ದಾನೆ. ಆದರೆ ಕೃಪೆ ತೋರಿಸುವಂತಹ ದೇವರು ಕಾಯ್ತಾ ಇದ್ದಾನೆ ಅಂತ ಹೇಳಿದ್ರೆ ಈಸ್ ವೆಯ್ಟಿಂಗ್. ಅದರ ಅರ್ಥ ಸಮಯಕ್ಕಾಗಿ ಕಾಯ್ತಾ ಇದ್ದಾನೆ. ಆತನು ಫಿಕ್ಸ್ ಮಾಡಿದಂತಹ ಸಮಯದಲ್ಲಿ ನನ್ನ ಮೇಲೆ, ನಿನ್ನ ಮೇಲೆ ಕೃಪೆಯನ್ನು ತೋರಿಸುವುದಕ್ಕಾಗಿ ಆತನು ಕಾಯ್ತಾ ಇದ್ದಾನೆ. ಆದರೆ ಇಬ್ಬರೂ ಕಾಯ್ತಾ ಇದ್ದಾರೆ, ನಾವು ಕಾಯ್ತಾ ಇದ್ದೀವಿ. ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ನಾವೇನು ಮಾಡ್ತಾ ಇದ್ದೀವಿ? ಆತನಿಗಾಗಿ ಆತನು ಬರ್ತಾನೆ ಎಂಬುದಾಗಿ ನಾವು ಕಾಯ್ತಾ ಇದ್ದೀವಿ. ಆಗ ಈ ದಿವಸಗಳಲ್ಲಿ ಯಾರು ವೆಯ್ಟ್ ಮಾಡ್ತಾರೋ ಅವರೇ ಧನ್ಯರು ಅಂತ ಬೈಬಲ್ ಹೇಳುತ್ತೆ. ಈ ವೆಯ್ಟಿಂಗ್ ಪೀರಿಯಡ್ ಅನ್ನೋದು ಬಹಳ ನಿರಾಶಾಜನಕವಾದ ಸಮಯ. ಯಾರಿಗೂ ಇಷ್ಟ ಇಲ್ಲ ವೆಯ್ಟ್ ಮಾಡೋದು ಅಂತ ಹೇಳಿದ್ರೆ, ಯಾರಿಗೂ ಇಷ್ಟ ಇಲ್ಲ. ಇವತ್ತೊಂದು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋದರೆ ಅವರು ಆ ಮೆನು ಕಾರ್ಡಲ್ಲೇ ಬರೆದುಬಿಟ್ಟಿರ್ತಾರೆ, ವೆಯ್ಟ್ ಫಾರ್ 20 minutes ಆರ್ 30 minutes ಆಫ್ಟರ್ ದ ಆರ್ಡರ್ ಮಾಡಿ 20 ಅಥವಾ ಅರ್ಧ ಗಂಟೆ, 20 ನಿಮಿಷನೋ ಅರ್ಧ ಗಂಟೆನೋ ಏನು ಮಾಡಬೇಕು, ನೀವು ವೆಯ್ಟ್ ಮಾಡಬೇಕು. ನಾವೆಲ್ಲ ರೆಡಿ ಮಾಡಿ ತರೋವರೆಗೂ. ಆದರೆ ನಮಗೆ ಸಾಧಾರಣ ನಾರ್ಮಲ್ ಒಂದು ಹೋಟ್ಲಿಗೆ ಹೋದರೆ ಇನ್ಸ್ಟೆಂಟಾಗಿ ಇಮಿಡಿಯೇಟ್ ಕೊಡಿ, ನಮ್ಗೆ ಇಡ್ಲಿ ಕೊಡಿ ಅಂದರೆ ಇಡ್ಲಿ ಕೊಟ್ಬಿಡ್ತಾರೆ, ಚಿತ್ರಾನ್ನ ಕೊಡಿ ಚಿತ್ರಾನ್ನ ಕೊಟ್ಬಿಡ್ತಾರೆ, ಪಲಾವ್ ಕೊಡಿ ಪಲಾವ್ ಕೊಟ್ಬಿಡ್ತಾರೆ, ರೆಡಿ ಇಮಿಡಿಯೇಟ್ 1 ಸೆಕೆಂಡ್ ಒಳಗಾಗಿ ನಮ್ಮ ಕೈಗೆ ಅದು ಬಂದುಬಿಟ್ಟಿರುತ್ತೆ. ಅದು ಆದರೆ ಕೆಲವು ಹೋಟ್ಲುಗಳಲ್ಲ, ವೆಯ್ಟ್ ಮಾಡೋದು ನಮಗೆ ಭಾಳ ಬೇಸರದ ಸಿಗ್ನಲ್ಗಳಲ್ಲಿ ವೆಯ್ಟ್ ಮಾಡೋದು ಜನರಿಗೊಂದು ಬೇಸರದ ಸಂಗತಿ. ಈ ಥರ ಕಾರ್ಯಗಳು, ಅದ್ಭುತ ಆಗೋದಕ್ಕೆ ವೆಯ್ಟ್ ಮಾಡೋದು ಬಹಳ ಬೇಸರದ ಸಂಗತಿ. ಎಲ್ಲ ಇಮ್ಮಿಡಿಯೇಟ್ ಆಗಬೇಕು. ಪ್ರಾರ್ಥನೆ ಮಾಡಿ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಆಮೇಲೆ ಹೇಳಿದ ತಕ್ಷಣ ನಮ್ಮ ಮುಂದೆ ಅದು ಬಂದುಬಿಟ್ರೆ ನಮ್ಮಷ್ಟು ಸಂತೋಷವುಳ್ಳವರು ಈ ಭೂಮಿಯಲ್ಲಿ ಯಾರೂ ಇರಲ್ಲ. ಆದರೆ ವಾಕ್ಯ ಹೇಳ್ತದೆ, ಆತನಿಗಾಗಿ ಕಾದಿರುವವರೇ ಧನ್ಯರು. ವೆಯ್ಟ್ ಮಾಡಬೇಕು. ನಾನು ನೀವು ಆತನಿಗಾಗಿ ಕಾಯುವಂತಹ ವ್ಯಕ್ತಿಗಳಾಗಬೇಕು. ಆತನಿಗೋಸ್ಕರ ಕಾಯುವಂತಹ ಒಂದು ಅನುಭವ ನನ್ನ ನಿಮ್ಮ ಜೀವಿತದಲ್ಲಿ ಉಂಟಾಗಬೇಕು. ಮನುಷ್ಯರಿಗಾಗಿ ನಾವು ಕಾಯ್ತೀವಿ, ಮನುಷ್ಯರಿಗೋಸ್ಕರ ವೆಯ್ಟ್ ಮಾಡ್ತೀವಿ, ಆದರೆ ಮನುಷ್ಯರು ಸರಿಯಾದ ಸಮಯಕ್ಕೆ ಬಂದಿರಲ್ಲ. ಆದರೆ ವಾಕ್ಯ ಹೇಳುತ್ತೆ, ನಾವು ಆತನಿಗಾಗಿ ಕಾಯ್ತಾ ಇದ್ದರೆ ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರುವಂಥವನಾಗಿದ್ದಾನೆ. ಆತನು ಕಾಯ್ತಾ ಇದ್ದಾನೆ, ನಮಗೆ ಕೃಪೆ ತೋರಿಸುವುದಕ್ಕಾಗಿ ಆ ಸಮಯ ಬರುವುದಕ್ಕಾಗಿ ಕಾಯ್ತಾ ಇದ್ದಾನೆ. ಆದರೆ ನಾನು ನೀವು ಆತನು ಬರ್ತಾನೆ ಎಂಬ ನಂಬಿಕೆಯಿಂದ ನಾವು ಕಾಯ್ತಾ ಇದ್ದೀವಿ. ಈ ದಿವಸಗಳಲ್ಲಿ ಕಾಯುವಂತಹ ವ್ಯಕ್ತಿಗಳು ಅದ್ಭುತವನ್ನು ಕಾಣ್ತಾರೆ. ಅಬ್ರಹಾಮನು ದೇವರ ಸನ್ನಿಧಾನದಲ್ಲಿ ಕಾಯ್ತಾ ಇದ್ದಾನೆ. ತನ್ನ 75ನೇ ವರ್ಷದಲ್ಲಿ ದೇವರು ಅವನಿಗೊಂದು ವಾಗ್ದಾನವನ್ನು ಕೊಡ್ತಾರೆ, ನಿನ್ನ ಸಂತಾನವನ್ನು ನಾನು ಆಕಾಶದ ನಕ್ಷತ್ರಗಳಷ್ಟಾಗಿ ಮಾಡ್ತೇನೆ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾರ್ಪಡಿಸ್ತೇನೆ ಅಂತ ದೇವರು ಹೇಳ್ತಾರೆ. ಒಬ್ಬ ಮಗ ಸಹ ಇಲ್ಲ. 80 ಆಯಿತು, 85, 90, 95, 97, 98, 99, 24 ವರ್ಷಗಳ ಕಾಲ ಕಾಯ್ತಾನೆ. ಕಾದು 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 ಸುಸ್ತಾಗ್ತಾನೆ. ಅನೇಕರು ಒಂದು ವೇಳೆ ಹೇಳಿರ್ಬೋದು, ಅಬ್ರಹಾಮನೇ ಆಸೆ ಬಿಟ್ಬಿಡು, ನಡೆಯಲ್ಲ, ಇನ್ನು ಇಷ್ಟು ವರ್ಷ ಬೇಕಾ, ನೀನು ಮುದುಕ ಆಗೋದೆ, ಸಾರಳ ಬಲಹೀನಳಾಗಿದ್ದಾಳೆ, ಇನ್ನು ಮಗು ಹುಟ್ಟೋದು ಸಾಧ್ಯತೆ ಕಡಿಮೆ. ಆದರೆ ಅಬ್ರಹಾಮನಿಗೊಂದು ವಿಷಯ ಗೊತ್ತಿತ್ತು, ನನಗೆ ಮಗು ಕೊಡ್ತೀನಿ ಅಂತ ಹೇಳಿದವರು ಈ ಲೋಕದ ಡಾಕ್ಟ್ರಲ್ಲ. IVF ಮೂಲಕ ಪ್ರಯತ್ನ ಮಾಡಿ ಮಗು ಆಗುತ್ತೆ ಅಂತಲ್ಲ, ಡಾಕ್ಟ್ರ್ ಹೇಳಿಲ್ಲ, ಪರಲೋಕದ ಸೃಷ್ಟಿಕರ್ತನಾದ ದೇವರು ಹೇಳಿದ್ದಾರೆ, ನಾನು ನಿನಗೆ ಒಂದು ಸಂತತಿಯನ್ನು ಕೊಡ್ತೇನೆ, ನಿನಗೋಸ್ಕರ ಸಾರಳಲ್ಲಿಯೇ ಒಬ್ಬ ಮಗನನ್ನು ಕೊಡ್ತೇನೆ ಅಂತ ದೇವರು ವಾಗ್ದಾನ ಮಾಡಿದಾಗ ಅದನ್ನು ಬಿಗಿಯಾಗಿ ಹಿಡಿದಂತಹ ಒಬ್ಬ ಅಬ್ರಹಾಮ. ಈ ದಿವಸ ದೇವರು ಕೊಟ್ಟಂತಹ ವಾಗ್ದಾನವನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಬೇಕು. ಅದು ನೆರವೇರುವುದಕ್ಕೆ ಸಾಧ್ಯತೆ ಇದೆಯೋ ಇಲ್ವೋ, ಅದರ ಸಾಧ್ಯತೆಗಳ ಕುರಿತು ನಾನು ನೀವು ಯೋಚನೆ ಮಾಡಬಾರ್ದು. ಅನೇಕ ಸಂದರ್ಭದಲ್ಲಿ ನಮಗೆ ಅದ್ಭುತ ಕಾಣುವುದಕ್ಕೆ ಸಾಧ್ಯವಾಗದೇ ಇರುವುದಕ್ಕೆ
ಕಾರಣ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಮನಸ್ಸಿನಲ್ಲಿ ಕೆಲವು ಕ್ಯಾಲ್ಕುಲೇಷನ್ಸ್ ಇದೆ, ನಾವು ಅದರ ಪ್ರಕಾರ ಯೋಚನೆ ಮಾಡ್ತಾ ಇರ್ತೀವಿ. ಇದು ನಡೆಯುವುದಕ್ಕೆ ಸಾಧ್ಯತೆ ಇದೆಯಾ ಇಲ್ವಾ, ಈ ರೀತಿಯ ಒಂದು ಯೋಚನೆ ನನ್ನಲ್ಲಿ ನಿಮ್ಮಲ್ಲಿ ಉಂಟಾಗುವಾಗ ಎಷ್ಟೋ ಅದ್ಭುತಗಳು ನಮಗೆ ನಡೀತಾ ಇಲ್ಲ. ನಾವು ನಿರಾಶರಾಗ್ತೀವಿ, ಕಾಯುವುದಕ್ಕೆ ಬೇಸರವಾಗ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಅದನ್ನು ಇದನ್ನು ನೋಡಬೇಡ, ಸನ್ನಿವೇಶವನ್ನು ನೋಡಬೇಡ, ನೀನು ಕಾಯ್ತಾ ಇರು. ಆ ರೋಮ ಪತ್ರಿಕೆ 4:18 ಹೇಳುತ್ತೆ, ಅಬ್ರಹಾಮನು ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ನಿರೀಕ್ಷೆಗೆ ಯಾವ ಆಸ್ಪದವಿಲ್ಲ, ಸಾಧ್ಯತೆ ಯಾವುದು ಕಾಣ್ತಾನೇ ಇಲ್ಲ. ಮಗು ಹುಟ್ಟಂಥ ಸಾಧ್ಯತೆ ಇಲ್ಲದೆ ಇದ್ದರೂ ಸಹ ಅಬ್ರಹಾಮನು ನಿರೀಕ್ಷಿಸಿ ನಂಬಿ ಕಾಯ್ತಾ ಇದ್ದನು. ಅವನು ನಂಬಿಕೆಯಲ್ಲಿ ಕುಂದಿ ಹೋಗಲಿಲ್ಲ ಅಂತ ವಾಕ್ಯ ಹೇಳ್ತದೆ. ಈ ದಿವಸ ಕರ್ತನಿಗೆ ಹೇಳೋಣ, ಕರ್ತನೆ, ನಾನು ನಂಬಿಕೆಯಲ್ಲಿ ಕುಂದಿ ಹೋಗಲ್ಲ, ನಾನು ನಂಬಿಕೆಯಲ್ಲಿ ದೃಢವಾಗಿರ್ತೇನೆ, ನಾನು ದೃಢವಾಗಿ ಮುಂದೆ ಸಾಗುವಂತೆ ಕರ್ತನೆ ನೀನು ಸಹಾಯ ಮಾಡು. ವಾಕ್ಯ ಹೇಳ್ತದೆ, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಈಗಲ ಸಮಯದಲ್ಲಿ ನಿರಾಶೆಯಿಂದ ಅಲ್ಲ ನಾವು ಕಾಯಬೇಕಾದದ್ದು, ನಿರೀಕ್ಷೆಯಿಂದ ಕಾಯಬೇಕು. ಅಬ್ರಹಾಮನಲ್ಲೊಂದು ನಿರೀಕ್ಷೆ ಇತ್ತು, ನನ್ನ ದೇವರು ನನಗಾಗಿ ಅದ್ಭುತವನ್ನು ಮಾಡ್ತಾನೆ. ಆತನಿಗಾಗಿ ಕಾಯುತ್ತಾ ಇರುವಂಥ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ಅಪ್ಪ, ನಾವು ನಿನಗಾಗಿ ಕಾಯುವಂತೆ ನೀನು ನಮಗೆ ಕೃಪೆ ಮಾಡಪ್ಪ. ಎಷ್ಟೋ ಸಂದರ್ಭದಲ್ಲಿ ಆಶೀರ್ವಾದಕ್ಕೆ ತಡೆಯಾದರೂ ಸಹ ನಿರಾಶೆ ಮಾತುಗಳನ್ನ ಹೇಳದೆ ನಿರೀಕ್ಷೆ ಮಾತುಗಳೊಂದಿಗೆ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.